ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಬೆಂಕಿಯಂತಲೇ ಜನಪ್ರಿಯತೆ ಗಳಿಸಿದ್ದು ತನಿಷಾ ಕುಪ್ಪಂಡ. ಬಿಗ್ ಬಾಸ್ ಮನೆಯೊಳಗೆ ತಮ್ಮ ನೇರ ನುಡಿಗಳಿಂದ ವೀಕ್ಷಕರ ಮನಸ್ಸು ಗೆದ್ದಿದ್ದರು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ತಮ್ಮ ಬಹುದಿನದ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಿದ್ದಾರೆ. ಇದುವರೆಗೂ ಸಿನಿಮಾ ನಟಿಯಾಗಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದ ತನಿಷಾ ಈಗ ಉದ್ಯಮಿಯಾಗಿಯೂ ಬಡ್ತಿ ಪಡೆದಿದ್ದಾರೆ. ಕುಪ್ಪಂಡ ಅನ್ನೋ ಹೆಸರಿನಲ್ಲಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದ ನಟಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ತನಿಷಾ ಕುಪ್ಪಂಡ ಈಗ ಬೆಂಗಳೂರಿನಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪ್ ಅನ್ನ ಆರಂಭ ಮಾಡಿದ್ದಾರೆ. ಈ ಮೂಲಕ ಮಹಿಳಾ ಉದ್ಯಮಿಗಳ ಸಾಲಿಗೆ ಸೇರಿಕೊಂಡಿದ್ದಾರೆ. ಈ ಶಾಪ್ ಉದ್ಘಾಟನೆ ಮಾಡೋದಕ್ಕೆ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿ ಕಾರೋಡಿಯ ವರ್ತೂರ್ ಸಂತೋಷ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಅಂದಹಾಗೆ ನಟಿಯಾಗಬೇಕು, ಜ್ಯುವೆಲರಿ ಶಾಪ್ ಮುಂದೆ ತನ್ನದೇ ದೊಡ್ಡ ದೊಡ್ಡ ಬ್ಯಾನರ್ಗಳು ನಿಲ್ಲಬೇಕು ಅಂತ ಆಸೆ ಪಟ್ಟಿದ್ದರಂತೆ. ಇದು ತನಿಷಾ ಕುಪ್ಪಂಡ ಅವರಿಗೆ ಸಾಧ್ಯವಾಗಿರಲಿಲ್ಲವಂತೆ. ಈಗ ಅವರದ್ದೇ ಜ್ಯುವೆಲರಿ ಶಾಪ್ ಮುಂದೆ ಆ ಬ್ಯಾನರ್ ನಿಂತಿದ್ದು ಆಸೆ ಈಡೇರಿದೆ ಎಂದು ಸಂತಸ ಪಟ್ಟಿದ್ದಾರೆ. ಕುಪ್ಪಂಡ ಅನ್ನೋ ಹೆಸರಿನಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತಿದ್ದೆ. ಇದು ತುಂಬಾ ದಿನದಿಂದ ಇದ್ದ ದೊಡ್ಡ ಕನಸು. ಆ ಕನಸು ಇಂದು ಈಡೇರುತ್ತಿದೆ. ಕುಪ್ಪಂಡ ಜ್ಯುವೆಲರಿ ಶಾಪ್ ನ ಮೊದಲ ಔಟ್ಲೆಟ್ ಅನ್ನು ಇಂದು ವಿಜಯನಗರದಲ್ಲಿ ಲಾಂಚ್ ಮಾಡಿದ್ದೇವೆ ಎಂದಿದ್ದಾರೆ. ಇವರ ಜ್ಯುವೆಲರಿ ಶಾಪ್ ನಲ್ಲಿ ಒಂದು ವಿಶೇಷತೆ ಇದೆ. ಸಿಲ್ವರ್ ಜ್ಯುವೆಲರಿ ಒಂದೊಂದೇ ಪೀಸ್ ಸಿಗುತ್ತೆ, ಅದು ಮತ್ತೆ ರಿಪೀಟ್ ಆಗಲ್ಲ. ಹೀಗಾಗಿ ಖರೀದಿದಾರರ ಬಳಿಕ ಎಕ್ಸ್ಕ್ಲೂಸಿವ್ ಐಟಂ ಇರುತ್ತದಂತೆ. ಒಟ್ನಲ್ಲಿ ಬಿಗ್ ಬಾಸ್ ಬಳಿಕ ಸಿಕ್ಕಿರುವ ತಮ್ಮ ಜನಪ್ರಿಯತೆಯನ್ನು ಉದ್ಯಮಿಯಾಗಲು ಬಳಸಿಕೊಂಡಿರೋದು ವಿಶೇಷ.